ಜೂನ್ 27ರಂದು ಸಭೆ ಮಾಡುವಂತೆ ಎಚ್ಡಿಕೆ ಪತ್ರವನ್ನು ಬರೆದಿದ್ದು ಎಚ್ಡಿ ಕುಮಾರಸ್ವಾಮಿ ಪತ್ರಕ್ಕೆ ಸಿಎಂ ಡಿಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಅದರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ. ನಾನು ನಿಮಗೆ ತಿಳಿಸ್ತೀನಿ ಎಂದಷ್ಟೇ ಹೇಳಿ ಸಿಎಂ ಅಲ್ಲಿಂದ ಹೊರಟಿದ್ದಾರೆ ಅಂತ ತಿಳಿದು ಮಾಹಿತಿ ಸಿಗ್ತಾ ಇದೆ. 26ನೇ ತಾರೀಕು ಅಂತ ಅಂದ್ರು, ನಂತರದಲ್ಲಿ 27ಕ್ಕೆ ಸಭೆ ನಡೆಸುವಂತೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಈಗ ಬೇಡ, ಮುಂದೆ ಮಾತನಾಡೋಣ ಅಂತ ಹೇಳಿ ಸಿಎಂ ಹೊರಟಿದ್ದಾರೆ ಅಂತ ಹೇಳಲಾಗ್ತದೆ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಇನ್ನು ರಾಮನಗರ ಟೌನ್ಶಿಪ್ ವಿಚಾರ, ಇದು ಡಿಕೆ ವರ್ಸಸ್ ಎಚ್ಡಿಕೆ ವಾಕ್ಸಮರಕ್ಕೆ ಬಹಳ ದೊಡ್ಡ ವೇದಿಕೆ ಸೃಷ್ಟಿಯಾಗಿದೆ. ಟೌನ್ಶಿಪ್ ವಿರುದ್ಧ 450 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಈ ಬಗ್ಗೆ. 80% ರೈತರು ಒಪ್ಪಿದ್ದಾರೆ ಅಂತ ಸರ್ಕಾರ ಹೇಳುತ್ತೆ, ಆದರೆ 70% 80% ರೈತರು ಒಪ್ಕೊಂಡಿಲ್ಲ ಅಂತಿದ್ದಾರೆ. ಹಲವಾರು ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿಗಳು ಪತ್ರ ಬರೆದು ಚರ್ಚೆಗೆ ಆಹ್ವಾನಿಸಿದ್ದಾರೆ. ಆದರೆ ಪತ್ರದಲ್ಲಿ 5 ಜನರ ತಂಡ ಅಂತ ಬಳಕೆ ಮಾಡಿದ್ದಾರೆ. ನನಗೆ ಯಾವುದೇ ತಂಡ ಇಲ್ಲ, ಇರೋದು ಒಂದೇ ತಂಡ, ಅದು ರೈತರ ಪರ ಇರುವಂತಹ ತಂಡ ಅಂತ ಎಚ್ಡಿಕೆ ಸಿಎಂಗೆ ತಿರುಗೇಟ್ಕೊಟ್ಟಿದ್ದಾರೆ. ನೋಡ, ಪತ್ರ ಬರೆದಿದ್ದೇನೆ, ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ. 26 ಈಗಾಗಲೇ ಒಂದು ತಿಂಗಳ ಹಿಂದೆನೆ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದ್ರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಅಲ್ಲ, ಅಸಲು ವಿಧಾನ ಅದು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇರ್ತಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಇಲ್ಲಿ ಪ್ರಶ್ನೆ, ಯಾರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತು ಮಾತಾಡೋದೇನಿದೆ? ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇಲ್ಲಿರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ. ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು, ಅದು 10 ನಿಮಿಷದ ಕೆಲಸ. ಈಗ ಅಲ್ಲೇ ಮಾಡಬೇಕಾ? ಇಲ್ಲಿ ಯಾವ್ಯಾವ ಥರ ನಡೀತಾ ಇದೆ. ಅವತ್ತು ನಮ್ಮ ಸರ್ಕಾರ ನಡಿಬೇಕಾದ್ರೆ ಏನೇನು ವಾಗ್ದಾಳಿ ಮಾಡಿದರು ಈ ಎಲ್ಲ ನಾಯಕರುಗಳು, ಇವತ್ತು ಎಲ್ಲೆಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಥರ ನಡೀತಿದೆ, ಹಲವಾರು ದಾಖಲೆಗಳಿದೆ. ಇವತ್ತು ಇವರು ಸರ್ಕಾರ ನಡೆಸ್ತಾ ಇರೋದು ನಾಡಿನ ಅಭಿವೃದ್ಧಿಗಲ್ಲ, ಅವರವರ ಅಭಿವೃದ್ಧಿಗೆ ಮಾಡ್ಕೊಂಡು ಹೊರಟಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಬೇಕಾದಷ್ಟು ವಿಷಯ ಇದೆ.